ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ತುಂಬ ಚೆನ್ನಾಗಿರುವಂತಹ ಯೂನಿಕ್ ಕ್ರೋಶಾ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಸೊ ಸೀರೆ ಬಂದು ಈ ರೀತಿ ಬ್ಲೂ ಮತ್ತು ಗ್ರೀನು ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ. ಸ್ವಲ್ಪ ಡಬಲ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೆ ನಾನು ನಿಡಲ್ ಬಂದು 10 ತೊಗೊಂಡಿದ್ದೀನಿ ಹಾಕೋದಕ್ಕೆ. ಬೀಡ್ಸ್ ಬಂದು ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್ದು. ಸೊ ಮೇಲೆಲ್ಲ ಕಟ್ಟಿಂಗ್ಸ್ ಇದೆ. ಡೊನಟ್ ಆದರೂ ತಗೊಳ್ಬೋದು, ಪ್ಲೇನ್ ಪ್ಲಾಸ್ಟಿಕ್ ಡೊನಟ್ ಇರುತ್ತಲ್ವ ಅದನ್ನಾದರೂ ಬಳಸ್ಕೊಳ್ಬೋದು. ನಾನಿಲ್ಲಿ ಸೀರೆ ಬಾಡಿ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬ್ಲೂನಲ್ಲೇ ತೊಗೊಂಡಿದ್ದೀನಿ. ಅದರಲ್ಲಿ ಡಬಲ್ ಕಲರ್ ಇರೋದ್ರಿಂದ ಬ್ಲೂ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ. ಸೊ ಥ್ರೆಡನ್ನು ಈ ರೀತಿ ರಿಂಗ್ ಒಳಗಡೆ ತೂರಿಸಿ ಅದನ್ನು ಒಂದೆರಡು ನಾಟ್ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ನಾವು ರಿಂಗ್ ಬೀಡಲ್ಲಿ ವರ್ಕ್ ಮಾಡ್ಕೊಂಡು ಇಟ್ಕೊಂಡು ನಂತರ ಸೀರೆಗೆ ಅಟ್ಯಾಚ್ ಮಾಡೋದು. ಒಂದೆರಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ ರಿಂಗ್ ಬೀಡ್ ಒಳಗಡೆ. ಫ್ರೆಂಡ್ಸ್, ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ರೀತಿ ಒಂದೆರಡು ನಾಟ್ ಹಾಕ್ಕೊಳ್ಬೇಕು. ನಂತರ ನಾವಿಲ್ಲಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಕಂಬಗಳು ಮಾಡ್ತಾ ಹೋಗಬೇಕು. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ನಾವು ಆ ಬೀಡ್ಸು ಮತ್ತು ಆ ಥ್ರೆಡನ್ನು ಈ ರೀತಿ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಸೊ ಸ್ವಲ್ಪ ದೂರದವರೆಗೂ ನಾವು ಥ್ರೆಡ್ ಇರುತ್ತಲ್ಲ, ಎಕ್ಸ್ಟ್ರಾ ಥ್ರೆಡ್ಡು ಅದು ಕಂಬದೊಳಗಡೆ ಬರ್ತಾ ಹೋಗುತ್ತೆ. ಸೊ ನಿಡಲ್ ರಿಂಗ್ ಒಳಗಡೆ ಹಾಕಿ ಥ್ರೆಡ್ನ ತಂದು ಮೊದಲಿಗೆ ಒಂದು ಲಾಕ್ ಮಾಡಿಕೊಂಡೆ, ಅಂದರೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ನ ಹಾಕ್ಕೊಳ್ತೀನಿ. 1 ಚೈನ್, 2 ಚೈನ್, 2 ಚೈನನ್ನು ಹಾಕ್ಕೊಂಡೆ. ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಈ ರೀತಿ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದು ಅದರೊಳಗಡೆನೇ ಇರಬೇಕು. ಈ ರೀತಿ ಥ್ರೆಡ್ನ ತಂದು ಫಸ್ಟ್ 2 ದಾರದಿಂದ 1 ಮಾಡಬೇಕು, ಮತ್ತೆರಡು ದಾರದಿಂದ 1 ಮಾಡಬೇಕು, ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ. ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ. ಫ್ರೆಂಡ್ಸ್, ಇದನ್ನು ನಾವು ಡಬಲ್ ಕ್ರೋಶ ಕಂಬ ಅಂತೇಳಿ ಕರಿತೀವಿ. ಸೊ ಪೂರ್ತಿ ರಿಂಗ್ ಪೂರ್ತಿ ನಾವು ಡಬಲ್ ಕ್ರೋಶ ಕಂಬದಲ್ಲೇ ಫಿಲ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ನಾಟ್ ಮಾಡ್ಕೊಂಡಿದ್ದು ನೋಡ್ತಿರ್ಬೋದು, ಅದ್ರ ಜೊತೆಗೇ ಅದ್ರ ಒಳಗಡೆ ಸೇರ್ಕೊಳ್ತಾ ಬರ್ತಿರುತ್ತೆ. ಸ್ವಲ್ಪ ದೂರ ಹಾಕಿದ್ಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಂಬಗಳನ್ನ ಆದಷ್ಟು ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು. ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಯೂನಿಕ್ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು, ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸೊ ನಾನಿಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ರಿಂಗ್ ಬೀಡ್ಸ ಪ್ಲೇನ್ ಬೀಡ್ಸ್ ಆದರೂ ತಗೊಳ್ಬೋದು. ಇಲ್ಲಿ ಹೆಚ್ಚು ಕಮ್ಮಿ ಸೈಜ್ಗಳು ಮಾಡ್ಕೊಳ್ಬೋದು, ಅಂದರೆ ಸ್ಮಾಲ್ ಬೀಡ್ಸ್ ಆದರೂ ತಗೊಳ್ಬೋದು ಅಥವಾ ಬಿಗ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವಾ, ಸೊ ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದೂರ ಕಂಬದ ಒಳಗಡೆ ನಾನು ಅದನ್ನು ಸೇರಿಸ್ಕೊಂಡಂಗೆ ಕಂಬ ಮಾಡ್ಕೊಂಡು ಬಂದೆ. ಸೊ ಇವಾಗ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು ನಾವು ಡಬಲ್ ಕ್ರೋಶ ಕಂಬಗಳನ್ನ. ಪ್ಲೇನ್ ಬೀಡಾದರೆ ಇನ್ನೂ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದು ಸ್ವಲ್ಪ ರಫ್ ಥರ ಇದೆ ಅಲ್ವಾ, ಹಾಗಾಗಿ ನಿಧಾನಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಇಲ್ಲಿ ನಮಗೆ 23 ಕಂಬಗಳು ಬಂದಿದೆ, ಅಂದರೆ 23 ಡಬಲ್ ಕ್ರೋಶ ಕಂಬಗಳು ಬಂದಿದೆ. ಸೊ ಇಲ್ಲಿ ಕಂಬಗಳು ಹೆಚ್ಚು ಕಮ್ಮಿ ಆಗುತ್ತೆ, ಪರವಾಗಿಲ್ಲ, ಏನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. 23, 24 ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಒಂದು 2 ಚೈನ್ ಹಾಕಿರ್ತೀವಿ ನೋಡಿ, ಎರಡನೇ ಚೈನ್ ಮೇಲೆ ಹೋಗಿ ಥ್ರೆಡ್ನ ತಂದು ಆ ಥ್ರೆಡನ್ನು ಹಿಂದೆ ಇರೋ ಥ್ರೆಡ್ಡಲ್ಲಿ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡೆ. ನಂತರ ಇವಾಗ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್, 2 ಚೈನನ್ನು ಹಾಕಿ ಇವಾಗ ನಾನು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಮ್ಮನ ಮಾಡ್ಕೊಳ್ಬೋದು, ಅಥವಾ ಇಲ್ಲಿಂದನೇ ಬೀಡ್ಸನ್ನು ಹಾಕೋದಕ್ಕೆ ಶುರು ಮಾಡ್ಬೋದು. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿದು ನಿಡಲ್ ಮೇಲೆ ನಾನು 2 ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. 1 ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು, ಸೊ ಇಲ್ಲಿ ಕಂಬ ಮಾಡಿರುವಂತಹ ಹೋಲ್ಗಳಿರುತ್ತೆ ಕಂಬದ ಮೇಲೆ. ಸೊ ಅಲ್ಲಿ ಹೋಗಿ ಫಸ್ಟ್ ಒಂದು ಕಂಬದ ಮೇಲೆ ಇರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ಫ್ರೆಂಡ್ಸ್, ಇಲ್ಲೂ ಕೂಡ ಅಷ್ಟೇ ಡಬಲ್ ಕ್ರೋಶ ಕಂಬನ ಮಾಡೋದು, ಬಟ್ ಬೀಡ್ಸನ್ನು ಹಾಕ್ಕೊಂಡು ಮಾಡಬೇಕು. 2 ದಾರದಿಂದ 1, ಮತ್ತೆರಡು ದಾರದಿಂದ 1. ಇವಾಗ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ.
ಸೂಜಿ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಹೋಗಿ ಅಂದರೆ 2 ಕಂಬದ ಮಧ್ಯದಲ್ಲಿ ಹೋಲ್ಗಳು ಕಾಣಿಸ್ತಾ ಹೋಗುತ್ತೆ. ಸೊ ಅಲ್ಲಿ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದರ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇದೆಯಲ್ವಾ, ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ. ನಾವು ಇದನ್ನು ರಿಂಗ್ ಬೀಡ್ಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆದಷ್ಟು ಬೇಗನೆ ನಾವು ಸೀರೆಗೆ ಹಾಕ್ಕೊಳ್ಬೋದು. ಇದು ಕಂಬನ ಮಾಡಿ ಬೀಡ್ಸನ್ನು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೀಡ್ಸನ್ನು ಹಾಕ್ಕೊಂಡೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ವ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿನಿ. ಸೊ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಇರುತ್ತಲ್ಲ ಹೋಲು, ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. ಸೊ ಆರಾಮಾಗಿ ಇವಾಗ ಕ್ರೋಶೆ ಕುಚ್ಚು ಕಲಿತಾ ಇರೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು, ಏನು ಕಷ್ಟ ಏನಿಲ್ಲ, ತುಂಬಾ ಈಸಿ ಇದೆ. ಸೊ ಸೂಜಿ ಮೇಲೆ 2, 3, 4 ಈ ರೀತಿ ಬೀಡ್ಸನ್ನು ತಗೊಂಡು ಹಾಕ್ಕೊಳ್ತಾ ಹೋದರೆ ಆದಷ್ಟು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ರಿಂಗ್ ಪೂರ್ತಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅರ್ಧ ಹಾಕ್ಕೊಂಡ್ರೆ ಸಾಕು. ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಈ ರೀತಿ ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಫ್ರೆಂಡ್ಸ್, ನಾವು ಎಲ್ಲಿಗೆ ಎಂಡ್ ಮಾಡ್ಕೊಳ್ತೀವಿ ಅಂದರೆ ಫಸ್ಟ್ ಲೇಯರ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಎಂಡ್ ಮಾಡ್ಕೊಳ್ತೀವಲ್ವ ಫಸ್ಟ್ ಒನ್ನು, ಅಲ್ಲಿಂದನೇ ನಾವು ಈ ರೀತಿ ಬೀಡ್ಸನ್ನು ಹಾಕ್ಕೊಂಡು ಕಂಬ ಮಾಡ್ತಾ ಬರಬೇಕು. ನಾನಿಲ್ಲಿ ಒಂದು 11 ಬೀಡ್ಸ್ಗಳು ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೌಂಟ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ಆರ್ಚಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಬೀಡ್ಸನ್ನು ಹಾಕ್ಕೊಂಡ್ರೆ ಆರ್ಚ್ ನೀಟಾಗಿ ಕಾಣಿಸುತ್ತೆ ಅಂತ. ಅಷ್ಟು ಬೀಡ್ಸ್ಗಳನ್ನ ಹಾಕ್ಕೊಳ್ಳಿ. ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು. ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. ಮತ್ತೊಂದು ಬೀಡ್ಸನ್ನು ಹಾಕ್ಕೊಂಡೆ. ನಾವು ಇದಕ್ಕೆ ಸೂಜಿ ಮೇಲೆ 2, 3 ಅಥವಾ 4 ಈ ರೀತಿ ಬೀಡ್ಸನ್ನು ತಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗ ವರ್ಕ್ ಮಾಡ್ಕೊಳ್ಬೋದು. ಸೊ ನೋಡ್ತಿರ್ಬೋದು, ನಾನಿಲ್ಲಿ ಒಟ್ಟು 11 ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. 1 ಚೈನ್, 2 ಚೈನ್, 2 ಅಥವಾ 3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಥ್ರೆಡನ್ನು ಕಟ್ ಮಾಡಿಕೊಂಡು ನಿಡಲ ನಮ್ಮ ಸೈಜ್ ಎಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ. ಸೊ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿ ನಮಗೆ ಆರ್ಚ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇಕು ಅಂದರೆ ಇನ್ನೂ 1-2 ಬೀಡ್ಸನ್ನು ಜಾಸ್ತಿನೇ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಬರೋ ಹಾಗೆ ಕಂಬಗಳನ್ನ ಮಾಡಿಕೊಂಡು ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. 1, 2, 3, 4, 5, 6, 7, 8, 9, 10, 11 11 ಬೀಡ್ಸ್ಗಳನ್ನ ಹಾಕ್ಕೊಂಡು ಸೊ ಹಿಂದೆ ಅದನ್ನು ಟರ್ನು ಮಾಡಿಕೊಂಡು ಇಲ್ಲಿ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ಯಾಬ್ರಿಕ್ ಗಮ್ಮನ್ನು ಸ್ವಲ್ಪ ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ಅಂಟಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಇದು ಬಿಚ್ಚೋಗಲ್ಲ ಫ್ರೆಂಡ್ಸ್, ತುಂಬ ನೀಟಾಗಿ ಗಮ್ ಹಾಕಿರೋದ್ರಿಂದ ನೀಟಾಗಿ ಬರುತ್ತೆ. ಅದು ಗಮ್ಮು ಕೂಡ ನಮಗೆ ಅದು ಕಾಣಿಸಲ್ಲ, ಹಾಕಿರೋದು ಸ್ವಲ್ಪ ಡ್ರೈ ಆಗಬೇಕು. ಈ ರೀತಿ ಅದನ್ನು ಅಂಟಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ಡೆಲ್ಲನೂ ಕಟ್ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಬಿಗ್ ಸೈಜ್ ರಿಂಗ್ ತಗೊಂಡ್ರೆ ಸ್ವಲ್ಪ ಆರ್ಚ್ ಬಿಗ್ ಸೈಜಲ್ಲಿ ಬರುತ್ತೆ. ಸೊ ನೋಡ್ಕೊಂಡು ತಗೊಳ್ಳಿ, ನಿಮಗೆ ಯಾವ ಸೈಜಲ್ಲಿ ರಿಂಗ್ ಬೇಕು ಅನ್ನೋದು ಸೆಲೆಕ್ಟ್ ಮಾಡಿ ತಗೊಳ್ಬೇಕು. ಪ್ಲಾಸ್ಟಿಕ್ ಡೊನಾಟ್ ಇದ್ದರೆ ಅದರಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು. ಈ ರೀತಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಇವಾಗ ರೈಟ್ ಸೈಡ್ಗೆ ತಿರುಗಿಸ್ಕೊಂಡೆ. ಎಷ್ಟು ನೀಟಾಗಿ ಕಾಣ್ತಿದೆ ನೋಡ್ತಿರ್ಬೋದು. ಸೊ ಇಲ್ಲಿ ನಾನು ಮಧ್ಯದಲ್ಲಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ. ಸೊ ಈ ರೀತಿನಾದರೂ ನೀವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ಸೀರೆಗೆ, ಅಥವಾ ಇನ್ನು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಬೀಡ್ಸನ್ನು ಹಾಕ್ಕೊಳ್ಬೋದು. ಅದನ್ನು ಕೂಡ ಹೇಗೆ ಹಾಕ್ಕೊಳ್ತೀನಿ ತೋರಿಸ್ತೀನಿ. ಈ ರೀತಿ ನಾನು ಒಂದು 30 ಹ್ಯಾಂಗಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2.5 ಇಂಚಿಗೆ ಹಾಕ್ತಿರೋದ್ರಿಂದ ಒಂದು 30 ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ತೀರಾ ಹತ್ರದಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ದೂರದಲ್ಲಾದರೂ ಹಾಕ್ಕೊಳ್ಬೋದು.
ಇದರೊಳಗಡೆ ಹಾಕೊಳ್ಳೋದಕ್ಕೆ ಈ ರೀತಿ ಫ್ಲವರ್ ಬೀಡ್ಸನ್ನು ತಗೊಂಡಿದ್ದೀನಿ. ಅದು ನೀಟಾಗಿ ಅದರೊಳಗಡೆ ಕೂರಬೇಕು, ಮತ್ತು ಹಿಂದೆ ಬೀಳೋ ಹಾಗಿಲ್ಲ. ಆ ರೀತಿ ಇರೋ ಬೀಡ್ಸನ್ನು ತಗೊಳ್ಳಿ. ರೌಂಡ್ ಶೇಪ್ ಆದರೂ ತಗೊಳ್ಬೋದು ಅಥವಾ ಫ್ಲವರ್ ಅಲ್ಲಾದರೂ ತಗೊಳ್ಬೋದು. ನಾನಿಲ್ಲಿ ಫ್ಲವರ್ ಬೀಡ್ಸನ್ನು ಹಾಕ್ತಾಯಿನಿ. ಅಥವಾ ಇಲ್ಲಿ ನಾವು ಸ್ವಲ್ಪ ಗಮ್ ಹಾಕಿ ಅಂಟಿಸ್ತೀನಿ ಫ್ರೆಂಡ್ಸ್. ನಿಮಗೆ ಅದು ಸೆಕ್ಯೂರ್ ಆಗ್ತಿಲ್ಲ ಅನ್ನೋದಾದರೆ ಹಿಂದೆ ನೂಲಲ್ಲಿ ಹೊಲ್ಕೊಳ್ಬೋದು. ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಸೊ ಥ್ರೆಡ್ ಕಟ್ಟಾದರೂ ಈ ಬೀಡ್ಸ್ ಬಿದ್ದೋಗಲ್ಲ. ಸ್ವಲ್ಪ ಗಮ್ ಹಾಕಿ ಈ ರೀತಿ ಆ ಬೀಡ್ಸನ್ನು ಮಧ್ಯದಲ್ಲಿ ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಅಂಟಿಸ್ಕೊಳ್ಬೇಕು. ಬೀಡ್ಸ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಿದ್ರೆ ಅದರೊಳಗಡೆ ತೂರಿ ಹೋಗೋ ಬೀಡ್ಸನ್ನು ತಗೊಳ್ಬೇಡಿ. ಅದ್ರ ಮಧ್ಯದಲ್ಲಿ ನೀಟಾಗಿ ಕೂರುವಂಥ ಬೀಡ್ಸನ್ನು ತಗೊಳ್ಬೇಕು. ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಕೂರ್ತಿದೆ. ಇದು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಬ್ಯಾಕ್ ಸೈಡು ಕೂಡ ನಾನು ತೋರಿಸ್ತೀನಿ. ಹಿಂದೆ ತಳ್ಳಿದ್ರೂ ಕೂಡ ಅದು ಬಿದ್ದೋಗಲ್ಲ. ಈ ರೀತಿ ಅಟ್ಯಾಚ್ ಆಗಿರಬೇಕು. ಬೇಕು ಅಂದರೆ ನೀವು ಸೂಜಿ ದಾರದಲ್ಲಿ ಹೊಲ್ಕೊಳ್ಬೋದು, ಆದರೆ ಎಕ್ಸ್ಟ್ರಾ ಥ್ರೆಡ್ ಹಿಂದೆ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಬೀಡ್ಸನ್ನು ಗಮ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ರಿಂಗ್ ಒಳಗಡೆನೂ ಕೂಡ ಇದೇ ರೀತಿಯಾಗಿ ಬೀಡ್ಸನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಇನ್ನೂ ಒಂದು ರಿಂಗಿಗೆ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಮ್ ನೀಟಾಗಿ ಈ ರೀತಿ ಹಾಕ್ಕೊಂಡು ಅದರೊಳಗಡೆ ನೀಟಾಗಿ ಕೂರುವಂಥ ಈ ರೀತಿ ಫ್ಲವರ್ ಬೀಡ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪ್ ಇದ್ದರೆ ಅದನ್ನಾದರೂ ತಗೊಳ್ಬೋದು, ಆದರೆ ನೀಟಾಗಿ ಆ ಹೋಲ್ ಒಳಗಡೆ ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಅದು ಕೂರಬೇಕು. ಆ ಗಮ್ ಹಾಕಿರ್ತೀವಲ್ಲ ಅದೇನು ಕಾಣಿಸಲ್ಲ ಫ್ರೆಂಡ್ಸ್. ಅದು ಸ್ವಲ್ಪ ಡ್ರೈ ಆದಮೇಲೆ ನೀಟಾಗಿ ರಿಂಗ್ ಕಾಣಿಸುತ್ತೆ. ಸೊ ಆಲ್ರೆಡಿ ನಾನು ಸ್ವಲ್ಪ ರಿಂಗ್ಗಳಿಗೆ ಹಾಕಿಟ್ಟಿದ್ದೆ, ನೀಟಾಗಿ ಡ್ರೈ ಆಗಿದೆ. ಸೊ ಇಲ್ಲಿ ನಾನು ಸೀರೆಗೆ ಹಾಕ್ತೀನಿ. ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಈ ರೀತಿ ನಾನು ಒಂದು ಬೀಡ್ಸು ಸೀರೆ ಮೇಲೆ ಒಂದು ಬೀಡ್ಸ್ ಕೆಳಗಡೆ ಬರೋ ಹಾಗೆ ಸೂಜಿ ದಾರದಿಂದ ಹೊಲ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ನಾನು ಸುಮಾರು 2.5 ಇಂಚ್ ಆಗುವಷ್ಟು ಗ್ಯಾಪನ್ನು ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟೆಷ್ಟು ದೂರ ಬೇಕೋ ಅಷ್ಟೆಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ನಾನಿಲ್ಲಿ ಒಂದು 2.5 ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ಹೊಲ್ಕೊಳ್ಬೇಕು. ಸೊ ಪೂರ್ತಿಯಾಗಿ ಹ್ಯಾಂಗಿಂಗ್ಸು ಕೆಳಗಡೆ ಬರೋ ಹಾಗಾದರೂ ಹೊಲ್ಕೊಳ್ಬೋದು, ಅಥವಾ ನಾನಿಲ್ಲಿ ಒಂದು ಬೀಡ್ಸ್ ಮೇಲೆ ಒಂದು ಬೀಡ್ಸ್ ಕೆಳಗಡೆ ಈ ರೀತಿ ಸೀರೆ ಮೇಲೆ ಒಂದು ಬೀಡ್ಸ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಫಸ್ಟ್ ನಿಡಲಿಂದ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನಾನಿಲ್ಲಿ ಸಿಲ್ಕ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ. 4 ಎಳೆ ದಾರನ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ ಆದರೂ ತಗೊಳ್ಬೋದು. ಫಸ್ಟು ಒಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿ ಅದ್ರ ತುದಿಯಲ್ಲಿ ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕ್ಕೊಂಡು ಇವಾಗ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ನಾನು. ಇಲ್ಲಿ ನಾನು 3 mm ಬೀಡ್ಸನ್ನು ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ಕ್ರಿಸ್ಟಲ್ ಬೀಡ್ಸ್ ಅಥವಾ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಬೀಡ್ಸನ್ನು ಹಾಕ್ಕೊಂಡು ಅದ್ರ ಮೇಲೆ ಅಂದರೆ ಅದ್ರ ಮೇಲೆ ಈ ರೀತಿ ಒಂದು ನಾಟ್ ಹಾಕ್ಕೊಳ್ತೀನಿ. ಆ ಬೀಡ್ಸ್ ನೀಟಾಗಿ ಆ ಬಟ್ಟೆ ಮೇಲೆ ಸೆಕ್ಯೂರ್ ಆಗೋ ಹಾಗೆ. ಮತ್ತು ಕೆಳಗಡೆಯಿಂದ ಬೀಡ್ಸ್ ಕೆಳಗಡೆ ಒಂದು ನಾಟ್ ಮೇಲೆ ತಗೊಂಬರ್ತಿದ್ದೀನಿ. ಈ ರೀತಿ ತಂದು ಇವಾಗ ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ. ಬೇಕಿದ್ರೆ ಇಲ್ಲಿ ಬಿಗ್ ಸೈಜ್ ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು. ಸೀರೆ ಮೇಲೆ ಬರೋದಕ್ಕೆ ಇಲ್ಲಿ ಬಿಗ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ಬೋದು. ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಂಡು ಇವಾಗ ರಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹ್ಯಾಂಗಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ಮಧ್ಯದಲ್ಲಿ ಬರಬೇಕು. ಇದು ಒಂದು ನಾಟ್ ಬರುತ್ತೆ ಇಲ್ಲಿ. ಈ ಮಧ್ಯದಲ್ಲಿ ನಾನು ರಿಂಗ್ ಒಳಗಡೆ ಈ ರೀತಿ ಅಂದರೆ ಕ್ರೋಶಾ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಆ 2 ಬೀಡ್ಸ್ಗಳಲ್ಲೂ ಮತ್ತೆ ಥ್ರೆಡ್ನ ವಾಪಸ್ ಮೇಲೆ ತರ್ತಿದ್ದೀನಿ. 2 ಬೀಡ್ಸ್ ಒಳಗಡೆಯಲ್ಲೂ ನಿಡಲ್ನ ಹಾಕಿ ಥ್ರೆಡ್ಡನ್ನು ವಾಪಸ್ ತಂದರೆ ಈ ರೀತಿಯದು ರೆಡಿ ಆಗುತ್ತೆ. ನಂತರ ಈ ಮೇಲ್ಗಡೆ ಬೀಡ್ಸ್ ಹಿಂದೆ ಅಂದರೆ ಮೇಲೆ ಬೀಡ್ಸ್ ಇರುತ್ತಲ್ವ ಅಲ್ಲಿ ಮತ್ತೆ ನಾವು ವಾಪಸ್ ಕೆಳಗಡೆ ಥ್ರೆಡ್ಡನ್ನು ತೂರಿಸ್ಬೇಕು. ನಂತರ ಹಿಂದೆ ಒಂದು 2-3 ನಾಟ್ ಹಾಕ್ಕೊಂಡ್ರೆ ಈ ರಿಂಗು ಸೆಕ್ಯೂರ್ ಆಗುತ್ತೆ. ಈ ರೀತಿ ಒಂದು 2-3 ನಾಟ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಈಗನೇ ಹೊಲ್ಕೊಳ್ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ನಾಟ್ನ ಹಾಕ್ಕೊಳ್ಬೋದು. ಇಲ್ಲಿ
ಫ್ರೆಂಡ್ಸ್ ನಾನಿಲ್ಲಿ ಸೀರೆ ಪಲ್ಲು ಬಾಡಿ ಕಲರ್ ಥ್ರೆಡನ್ನು ಹಾಕ್ತಾಯಿನಿ. ಅಂದರೆ ಬಾಡಿ ಕಲರ್ ಥ್ರೆಡ್ಡಿಂದ ಈ ರಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾಯಿನಿ. ಪಲ್ಲು ಕಲರ್ ಆದರೂ ನೀವು ತಗೊಳ್ಬೋದು. ಈ ರೀತಿ ನಾಟ್ ಮಾಡಬೇಕಿದ್ರೆ ಪಲ್ಲು ಕಲರ್ ಆದರೂ ತಗೊಳ್ಬೋದು. ನನಗೆ ಆ ಥ್ರೆಡ್ ಬಂದು ರಿಂಗ್ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಸೀರೆ ಬಾಡಿ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಸೊ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಕಟ್ ಮಾಡಿದ್ರೆ ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಬಿಡಿ. ಅದು ನೀಟಾಗಿ ಸೆಕ್ಯೂರ್ ಆಗಿರುತ್ತೆ. ಈ ರೀತಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿದ್ರೆ ಅದು ನೀಟಾಗಿ ಸೆಕ್ಯೂರ್ ಆಗಿರುತ್ತೆ. ಅಥವಾ ಒಂದೇ ಬೀಡ್ಸಿಂದಾದರೂ ಈ ರಿಂಗ್ನ ಹಾಕ್ಕೊಳ್ಬೋದು. ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಈ ರಿಂಗ್ಗಳನ್ನ ಹಾಕ್ಕೊಳ್ತೀನಿ. ಸೊ ಫೈನಲ್ ಲುಕ್ ಇದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನಿಲ್ಲಿ 2.5 ಇಂಚ್ ಆಗುವಷ್ಟು ದೂರದಲ್ಲಿ ಬೀಡ್ಸ್ಗಳನ್ನ ಹ್ಯಾಂಗಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬಂದಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿ ಇದೆ. ನಾವು ರಿಂಗ್ನ ಫಿಲ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಷ್ಟು ಬಿಟ್ಟರೆ ನೀಟಾಗಿ ಬರುತ್ತೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ರೊಟೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಹ್ಯಾಂಗಿಂಗ್ಸ್ ಆಗಿರೋದ್ರಿಂದ ರೊಟೇಟ್ ಆಗುತ್ತೆ. ಪ್ರೈಸ್ ಇದಕ್ಕೆ 800ಇಂದ 900ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಕಮ್ಮಿ ಜಾಸ್ತಿ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್ ಈ ಡಿಸೈನ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿನೂ ಕೂಡ ಇದೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ. ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.